ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಬೊಟಿಕ್ ಸ್ಟೈಲ್ ಬ್ಲೌಸ್ಗೆ ಕಟಿಂಗ್ ಮಾಡೋಕೆ, ಅಂದ್ರೆ ಈ ರೀತಿ ಇನ್ನೋಟ್ ಪೈಪಿಂಗ್ ಮಾಡಕ್ಕೆ ನಾವೆಲ್ಲ ಏನ್ ಸ್ಟೆಪ್ ತಗೊಳ್ಬೇಕು, ಏನಾದ್ರು ಎಕ್ಸ್ಟ್ರಾ ತಗೊಳ್ಬೇಕಾ, ನಾರ್ಮಲ್ ಬ್ಲೌಸ್ಗೆ ಏನಿದೆ ಅದೇ ಪ್ರೊಸೀಜರಾ, ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಬೊಟಿಕ್ ಸ್ಟೈಲ್ ಬ್ಲೌಸ್ ಅಂದ್ರೆ ಏನು, ಅದ್ರ ಬಗ್ಗೆ ಏನ್ ಡೀಟೇಲ್ ಕಳೆದ ಎಪಿಸೋಡ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದೀನಿ, ಯಾರು ನೋಡಿಲ್ಲ ನೋಡಿ. ಸೊ ಇದೇ ಸೇಮ್ ಬ್ಲೌಸ್ ನ ತೋರಿಸಿ ಇದೆಲ್ಲ ನಿಮ್ಗೆಲ್ಲ ಹೇಳಿದೀನಿ, ನೋಡಿ ಡೀಟೇಲ್ಸ್. ಸೊ ಇವತ್ತು ಅದ್ರದ್ದು ನೆಕ್ಸ್ಟ್ ಸ್ಟಿಚಿಂಗ್ ಕಟಿಂಗ್ ಡೀಟೇಲ್ಸ್ ನ ಹೇಳ್ತೀನಿ, ಯಾವ ರೀತಿ ನಾವು ಕಟಿಂಗ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ. ಸೊ ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂತ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. 3 ತಿಂಗಳು ಕೋರ್ಸ್ ಆಗಿರುತ್ತೆ. ವೆರೈಟೀಸ್ ಆಫ್ ಬ್ಲೌಸಸ್, ವೆರೈಟೀಸ್ ಆಫ್ ಗೌನ್ಸ್ ಇರುತ್ತೆ. ಇನ್ನೂ ಡೀಟೇಲ್ ಬೇಕು ಅಂದ್ರೆ ಇಂಟರ್ಮೀಡಿಯೇಟ್ ಕ್ಲಾಸ್ ಡೀಟೇಲ್ ಕೊಡಿ ಅಂತ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಕೇಳಿದ್ರೆ ಖಂಡಿತ ಅಲ್ಲೂ ಕೂಡ ಇಂಟರ್ಮೀಡಿಯೇಟ್ ಕ್ಲಾಸ್ ಡೀಟೇಲ್ ಕೊಡ್ತೀನಿ. ಸೊ ಕ್ಲಿಯರ್ ಆಗಿ ನೋಡಿ, ಚಾನಲ್ ಅಲ್ಲೂ ಅಪ್ಲೋಡ್ ಮಾಡಿದೀನಿ ವಿಡಿಯೋ, ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ, ಅಲ್ಲೂ ನೋಡ್ಬೋದು. ಇನ್ ಕೇಸ್ ನಿಮ್ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ವಾಟ್ಸಪ್ ಅಲ್ಲೂ ಕೇಳಬಹುದು, ಖಂಡಿತ ನಾವು ಕಳ್ಸಿಕೊಡ್ತೀವಿ. ಸೊ ಇವಾಗ ನಮ್ಮ ಕಟಿಂಗ್ ಸ್ಟೆಪ್ ನ ಶುರು ಮಾಡೋಣ. ಸೊ ನಂದು ಇನ್ನೊಂದು ಚಾನಲ್ ವಿ ಅಪ್ಡೇಟ್ ಚಾನಲ್ ಅಂತ ಇದೆ. ಸೊ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನಂದು ಹೋಲ್ಸೇಲ್ ಸ್ಯಾರಿ ಹೌಸ್ ಏನಿದೆ, ಸೊ ಅದು ಶುರು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬರುವಂತಹ ದಿನಗಳಲ್ಲಿ ಆ ಚಾನಲ್ ನಲ್ಲಿ ಸ್ಯಾರೀಸ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಮನೇಲೆ ಕೂತ್ಕೊಂಡು ಹೋಲ್ಸೇಲ್ ಬೆಲೆಯಲ್ಲಿ ನೀವು ಸ್ಯಾರಿ ತಗೊಳ್ಬಹುದು. ಸೊ ಕೊರಿಯರ್ ಫೆಸಿಲಿಟಿ ಕೂಡ ಇದೆ, ಸರೌಂಡಿಂಗು ಬಂದು ತಗೊಂಡು ಹೋಗ್ಬಹುದು. ಅಡ್ರೆಸ್ ಸಮೇತ ಹಾಕ್ತೀನಿ. ಸೊ ನಿಮ್ಗೆ ಹೋಲ್ಸೇಲ್ ಸ್ಯಾರಿದು ಡೀಟೇಲ್ಸ್ ಬೇಕಂದ್ರೆ ವಿ ಅಪ್ಡೇಟ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಓಕೆನಾ. ಸೊ ಚಾನಲ್ ಸಿಕ್ಕಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ವಿ ಅಪ್ಡೇಟ್ ಚಾನಲ್ ಅಂತೇಳಿ. ವಿ ಅಪ್ಡೇಟ್ ಚಾನಲ್ ಏನಿದೆ ಲಿಂಕ್ ಪಿನ್ ಮಾಡಿರ್ತೀನಿ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಚಾನಲ್ಗೆ ಹೋಗುತ್ತೆ, ಆರಾಮಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಇದು ಬಂದು 40 ಇಂಚು ಎದೆ ಸುತ್ತಳತೆಯ ಬ್ಲೌಸ್, ಓಕೆನಾ. ಮೆಜರ್ಮೆಂಟ್ ತಗೊಳ್ಳುವಾಗ ಯಾವಾಗ್ಲೂ ಈ ರೀತಿ ಟರ್ನ್ ಮಾಡಿ ಹಾಕೊಳ್ಳಿ. ಯಾವಾಗ್ಲೂ ಹುಕ್ಪಟ್ಟಿ ಕಡೆಯಿಂದಾನೇ ತಗೋಬೇಕು ಮೆಜರ್ಮೆಂಟ್. ಸೊ ಇಲ್ಲೇನಿದೆ ಇಲ್ಲಿಂದ ಈ ರೀತಿ ಮೆಜರ್ಮೆಂಟ್ ತಗೊಳ್ಳಿ. ನೋಡಿ 10 ಇಂಚು ಬರ್ತಾ ಇದೆ, ಓಕೆನಾ. ಸೊ 10 ಇಂಚ್ ಅಂದ್ರೆ 4 ಪಟ್ಟು ಮಾಡ್ಕೊಳ್ಬೇಕು, 40 ಇಂಚ್ ಆಗುತ್ತೆ. 40 ಇಂಚ್ನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10 ಇಂಚ್ ಸೇಮ್, ಅಂದ್ರೆ 40 ಇಂಚು ಎದೆ ಸುತ್ತಳತೆ ಬ್ಲೌಸ್. ಸೊ ಫೋಲ್ಡೆಡ್ ಅಲ್ಲಿ ಈ ರೀತಿ ಹಾಕೊಳ್ಳಿ. ನೋಡಿ ಆಲ್ರೆಡಿ ನಾನು ಲೈನಿಂಗ್ ನ ಫೋಲ್ಡೆಡ್ ಅಲ್ಲಿ ಹಾಕೊಂಡಿದ್ದೀನಿ. 40 ಇಂಚಿಗೆ 3 ಇಂಚು ಸೇರಿಸ್ಕೊಳ್ಬೇಕು. ಸೊ ಟೋಟಲ್ 43 ಇಂಚ್ ಆಗುತ್ತೆ. 13 ಇಂಚು, ಸಾರಿ 40 ಇಂಚಿಗೆ 3 ಇಂಚ್ ಅಲ್ಲ, 40 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡ್ಕೊಂಡು ಮಾಡಿದಾಗ 10 ಇಂಚ್ ಸಿಗುತ್ತೆ. 10 ಇಂಚಿಗೆ 3 ಇಂಚು ಸೇರಿಸ್ಕೊಳ್ಬೇಕು, 13 ಇಂಚ್ ಆಗುತ್ತೆ. ಸೊ ನೋಡಿ ನಾನು ಇಲ್ಲಿ 13 ಇಂಚ್ ತಗೊಂಡಿದ್ದೀನಿ. ನೋಡಿ 13 ಇಂಚಿಗೆ ತಗೊಂಡಿದ್ದೀನಿ. ಸೊ ಈ ರೀತಿ ತಗೊಂಡು ಈಗ ಕಟ್ ಮಾಡ್ಕೊಳ್ಳೋಣ. ಸೊ ಇವ್ರದ್ದು ಬ್ಲೌಸ್ ಲೆಂತ್ ಎಷ್ಟು ನೋಡೋಣ. ಏನಿಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡ್ತೀವಿ ಇಲ್ಲಿಂದ. ಸೊ ಇವ್ರದ್ದು ಬ್ಲೌಸ್ ಲೆಂತ್ ಬಂದು 13.5 ಇಂಚ್ ಇದೆ. 13.5 ಇಂಚಿಗೆ 1 ಇಂಚು ಸೇರಿಸಿದ್ರೆ 14.5 ಇಂಚ್ ಆಗುತ್ತೆ. 14.5 ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದೀನಿ. ಸೊ ಇದು ಬಂದು ಬ್ಯಾಕ್ ಪಾರ್ಟಿಗೆ ನಾನು ಮಾರ್ಕ್ ಹಾಕ್ತಾ ಇರೋದು. ಕಟ್ ಮಾಡ್ಕೊಳ್ಳೋಣ. ಸೊ ಫ್ರಂಟ್ ಪಾರ್ಟ್ಗೆ 2 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು. ಸೊ ಇಲ್ಲಿ ನಾನು ಫಸ್ಟ್ ತಗೊಂಡಿರೋದು ಬ್ಯಾಕ್ ಪಾರ್ಟ್ಗೆ, ಓಕೆನಾ. ನೆಕ್ ವಿಡ್ತ್ ಎಷ್ಟಿಟ್ಟು ಇದೀನಿ ಚೆಕ್ ಮಾಡೋಣ. ಸೊ 4.5 ಇಂಚು ಬರ್ತಾ ಇದೆ. ನೆಕ್ ವಿಡ್ತ್ ಬಂದು 4.5 ಇಂಚು. ನೋಡಿ ಇಲ್ಲಿ ಎಂಡ್ ಆಗಿದೆ, 4.5 ಇಂಚು ಬರ್ತಾ ಇದೆ. 4.5 ಇಂಚಲ್ಲಿ ಅರ್ಧ ಡಿವೈಡ್ ಬೈ 2 ಮಾಡಬೇಕು. ಸೊ ಎಷ್ಟು ಬರುತ್ತೆ, 2.25 ಇಂಚ್ ಬರುತ್ತೆ. 2.25 ಇಂಚ್ಗೆ ಇಲ್ಲಿ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಇಲ್ಲಿ ಶೋಲ್ಡರ್ ಎಷ್ಟಿದೆ ಚೆಕ್ ಮಾಡೋಣ. ಸೊ ಇವ್ರದ್ದು ರೆಡಿ ಶೋಲ್ಡರ್ ಬಂದು 2.3, 2.25ಗಿನ 1 ಪಾಯಿಂಟ್ ಜಾಸ್ತಿ ಇದೆ. ಸೊ ಅದಕ್ಕೆ ನಾನು 3/4 ಇಂಚ್ ಆಡ್ ಮಾಡ್ಕೊಳ್ಬೇಕು ಸೀಮಿಂಗ್ ಅಲೈನ್ಸ್ಗೆ ಅಂತ. ಸೊ 3.1 ಇಂಚು ಇಲ್ಲಿ ನೆಕ್ ವಿಡ್ತ್ ಇಲ್ಲಿಗೆ ಇಟ್ಕೊಂಡಿದ್ದೀನಿ. ಸೊ 2.25 ಅಂತ ನಾವು ಕನ್ಸಿಡರ್ ಮಾಡಿದ್ರು ಅದು
ಮುಕ್ಕಾಲು ಇಂಚ್ ಆಡ್ ಮಾಡ್ಕೊಳ್ಬೇಕು, ಸ್ಟಿಚಿಂಗಿಗೆಲ್ಲ ಹೋಗುತ್ತೆ. ಸೊ 3 ಇಂಚು. ಸೊ ಟೋಟಲ್ ಎಷ್ಟಾಯ್ತು ಇಲ್ಲಿಂದ ಇಲ್ಲಿಗೆ ನಾವು ಶೋಲ್ಡರ್ ಇಟ್ಟಿರೋದು 5.25 ಅಥವಾ 5.25 ಇಂಚ್ ಅಂತ ಅನ್ಕೊಳ್ಳೋಣ. 5.25 ಇಂಚು 5.3 ಆಯ್ತು. ಓಕೆನಾ. ಸೊ 5.3ಗೆ ಅರ್ಧ ಇಂಚು ಸೇರಿಸ್ಕೊಳ್ಳಿ. 5.25 ಪ್ಲಸ್ 1 ಪಾಯಿಂಟ್ ಅಷ್ಟೇ, 1 ಪಾಯಿಂಟ್ ಅಷ್ಟೇ ಇಲ್ಲಿ ಹೋಗ್ತಾ ಇರೋದು. ಸೊ 5.25 ಅಂತ ಅನ್ಕೊಳ್ಳಿ ಅಷ್ಟೇ, 1 ಪಾಯಿಂಟ್ ಜಾಸ್ತಿ ಇದೆ. ಸ್ಟಿಚಿಂಗ್ ಅಲ್ಲಿ ನಾವು ರೆಡಿ ಮಾಡ್ಕೊಳ್ಬಹುದು. 5.25ಗೆ 5.25 ಇಂಚ್ ಇಟ್ಟು ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿಂದ 5.25 ಇದೆಲ್ಲ, ಅದೇ 5.25 ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ. ಇಲ್ಲೊಂದು ಲೈನ್ ಹಾಕೊಳ್ಳೋಣ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 10 ಇಂಚು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. 2 ಇಂಚು ಸೀಮಿಂಗ್ ಅಲೈನ್ಸ್ಗೆ. ಇಲ್ಲಿಂದ 1.25 ಇಂಚ್ಗೆ ಮಾರ್ಕ್ ಹಾಕೊಂಡು ಜಸ್ಟ್ ಶೇಪ್ ಕೊಡಿ ಈ ತರ. ಸೊ ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟಿದೆ ಡೀಪ್ ನೋಡ್ಕೊಳ್ಳೋಣ. ಸೊ ಇವ್ರದ್ದು ಡೀಪ್ ಬಂದು 9 ಇಂಚು. 9 ಇಂಚಿಗೆ ಅರ್ಧ ಇಂಚು ಸೇರಿಸಿ 9.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ಇವ್ರು ಬ್ರಾಡ್ ಎಷ್ಟಿರ್ಬೇಕು. ಸೊ ಬ್ರಾಡ್ ನೋಡೋವಾಗ್ಲೂ ಅಷ್ಟೇ ನೀಟಾಗಿ ಈ ರೀತಿ ಬ್ಲೌಸ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡ್ಕೊಳ್ಳಿ ಬ್ರಾಡ್ ಎಷ್ಟಿದೆ ಅಂತ. ಸೊ 7 ಇಂಚು ಬರ್ತಾ ಇದೆ. 7 ಇಂಚು ಅಂದ್ರೆ ಅದರಲ್ಲಿ ಅರ್ಧ ಅಂದ್ರೆ 3.5. 7 ಇಂಚಲ್ಲಿ ಅರ್ಧ ಅಂದ್ರೆ 3.5. ಇಲ್ಲಿ ಲೈನ್ ಹಾಕೊಳ್ಳಿ 3.5 ಇಂಚ್ಗೆ. ಸೊ ಒಂದು ಬಾಕ್ಸ್ ರೆಡಿ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಗೆ ಯಾವ್ದು ಬೇಕೋ ಆ ಶೇಪ್ ಹಾಕೊಳ್ಬಹುದು. ಅದಾದ್ಮೇಲೆ ನಿಮ್ಗೆ ಯಾವ್ದು ಶೇಪ್ ಬೇಕೋ ಆ ಶೇಪ್ ಹಾಕೊಳ್ಳಿ. ಅದಾದ್ಮೇಲೆ ಸೊಂಟದ ಸುತ್ತಳತೆ. ಸೊ ಇಲ್ಲಿ ನೋಡಿ ಉಪ್ಪಟ್ಟಿ ಇದೆಯಲ್ಲ, ಇಲ್ಲಿಂದ ನೀವು ಕನ್ಸಿಡರ್ ಮಾಡಬೇಕು. ಮೂವತ್ಮೂರುವರೆ 34 ಅಂತ ಅನ್ಕೊಳ್ಳೋಣ. ನಾವು ಫಿಟ್ಟಿಂಗ್ ಮಾಡುವಾಗ 1/2 ಇಂಚ್ ಕಡಿಮೆ ಮಾಡ್ಕೊಂಡ್ರೆ ಆಯ್ತು. 34 ಇಂಚು ಅಂತ ಅಂದ್ರೆ 8.25 ಆಗುತ್ತೆ. 8.25ಗೆ 1 ಇಂಚು ಸೇರಿಸಿ 9.25 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. 1 ಇಂಚ್ ತಗೊಂಡ್ವಲ್ಲ ಡಾಟ್ಗೋಸ್ಕರ. ಸೊ ಟೇಪ್ನ ಈ ರೀತಿ ಮರ್ಚಿ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2 ಇಂಚು. ಓಕೆನಾ. ಸೊ ಇಷ್ಟ ಆದ್ಮೇಲೆ ನಾವಿಲ್ಲಿ ಲೈನ್ ಹಾಕೊಳ್ಳೋಣ. ಆರ್ಮೋಲ್ ರೌಂಡ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು 9.25 ಇಂಚು. ಸೊ ಇಲ್ಲಿ 9.25 ಇಂಚು ಬಂದಿದ್ಯಾ ಅಥವಾ ನಾವೇನಾದ್ರು ಎಕ್ಸ್ಟ್ರಾ ಹಾಕೊಳ್ಬೇಕಾ ನೋಡೋಣ. ಇಲ್ಲೊಂದು 1/2 ಇಂಚಿಗಿನ ಚೂರು ಜಾಸ್ತಿನೇ ಇಲ್ಲಿ ಬಿಟ್ಕೊಳ್ಳೋಣ. 1/2 ಇಂಚು ಬಿಟ್ಕೊಂಡ್ರು ಸಾಕು ಶೋಲ್ಡರ್ ಅಟ್ಯಾಚ್ಗೆ ಅಂತ ಹೇಳಿ. ಸೊ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ. 9.25 ಇಂಚು ಬರಬೇಕು. ಸೊ ನೋಡಿ ಎಕ್ಸಾಕ್ಟ್ ಆಗಿ 9.25 ಇಂಚು ಬರ್ತಾ ಇದೆ. ಎಕ್ಸಾಕ್ಟ್ ಆಗಿ ಬರ್ತದೆ. ಶೋಲ್ಡರ್ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಆರ್ಮೋಲ್ ಲೆಂತ್ ನಾವು ಆಟೋಮೆಟಿಕ್ ಆಗಿ 1/2 ಇಂಚ್ ಸೇರಿಸ್ಕೊಂಡು ಹಾಕೊಳ್ತೀವಿ. ಇಲ್ಲಿ ಶೇಪ್ ಹಾಕಿದಾಗ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ. ಸೊ ಇದು ಬ್ಯಾಕ್ ಪಾರ್ಟ್ ಕಟಿಂಗು. ಸೊ ಇವಾಗ ಕ್ವೆಶ್ಚನ್ ಬಂದು, ಇವಾಗ ಬೋಟಿಕ್ ಸ್ಟೈಲ್ ಬ್ಲೌಸ್ನ ಸ್ಟಿಚಿಂಗ್ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಬರೀ ಇದ್ರಲ್ಲಿ ಕಟಿಂಗ್ ವಿಡಿಯೋಸ್ ಮಾತ್ರ ಹಾಕೋದು. ಸೊ ಇದರಲ್ಲಿ ನಿಮಗೆ ಬಂದು ಡೌಟ್ಸ್ ಬಂದು ಏನಾದರೂ ಈ ರೀತಿ ಇನ್ನೋಟ್ ಪೈಪಿಂಗ್ ಮಾಡುವಾಗ ನಾವು ಎಕ್ಸ್ಟ್ರಾ ಹಾಕೊಳ್ಬೇಕಾ ಬಟ್ಟೆ. ಸೊ ಅದೆಲ್ಲ ಏನಾದರೂ ಡೌಟ್ಸ್ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ನೋಡಿ ಇಲ್ಲಿ ಸೀಮಿಂಗ್ ಅಲೈನ್ಸ್ಗೆ ಅಂತ ನಾನು ಇಲ್ಲಿ 2.3 ಬಂತು ಶೋಲ್ಡರ್. ಸೀಮಿಂಗ್ ಅಲೈನ್ಸ್ಗೆ ಅಂತ ನಾನು 3/4 ಇಂಚು ಆಡ್ ಮಾಡ್ಕೊಂಡೆ. ಸೊ ಇಲ್ಲಿ ಎಷ್ಟಿದೆ ನಮಗೆ ರೆಡಿ ಸಿಗ್ಬೇಕಾಗಿರುವಂತದ್ದು ಶೋಲ್ಡರ್ ಬಂದು 2.3. ನೋಡಿ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಈ 3/4 ಇಂಚು ಎಕ್ಸ್ಟ್ರಾ ಇದೆ. ಸೊ ಇದು ಕಾರಣ 3/4 ಇಂಚು ಎಕ್ಸ್ಟ್ರಾ ಕಾರಣ ಇಲ್ಲಿ 1/2 ಇಂಚಷ್ಟು ಶೋಲ್ಡರ್ ಸ್ಲೀವ್ ಅಟ್ಯಾಚ್ ಮಾಡುವಾಗ ಹೋಗುತ್ತೆ. ಸೊ ಇಲ್ಲಿ ಏನ್ ಮಿಕ್ಕಿದೆ ಈ 1/4 ಇಂಚಷ್ಟು ಇಲ್ಲಿ ನೆಕ್ ಫಿನಿಶಿಂಗ್ ಮಾಡುವಾಗ. ಸೊ ಇಲ್ಲಿ 1/2 ಇಂಚು ಇನ್ನ 1/4 ಇಂಚಷ್ಟು ಇಲ್ಲಿ ಹೋಗುತ್ತೆ. ಏನಕ್ಕಂದ್ರೆ ನೆಕ್ ಫಿನಿಶಿಂಗ್ ಮಾಡುವಾಗ ಆ ಬಟ್ಟೆ ಬೇಕು ನಮ್ಗೆ, ಸೀಮಿಂಗ್ ಅಲೈನ್ಸ್ಗೆ ಬೇಕು. ಸೊ ಅದನ್ನ ಸೇರಿಸಿ ತಗೊಂಡಿರ್ತೀನಿ. ನಾರ್ಮಲ್ ನೆಕ್ ಆಗ್ಲಿ ಬೋಟಿಕ್ ಸ್ಟೈಲ್ ನಲ್ಲಿ ನಾವು ಈ ರೀತಿ ಥ್ರೆಡ್ ಪೈಪಿಂಗ್ ಮಾಡುವಾಗಲಿ ಯಾವುದೇ ಚೇಂಜಸ್ ಇರಲ್ಲ.
ಏನ್ ನಮ್ಗೆ ನಾರ್ಮಲ್ ನೆಕ್ ನಾವೇನ್ ಕಟಿಂಗ್ ಮಾಡ್ಕೊಳ್ತೀವಿ ಸೇವ್ ಅದೇ ತರನೇ ನೀವು ಕಟಿಂಗ್ ಮಾಡ್ಕೊಳ್ಬೇಕು. ಅದ್ರಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ಓಕೆನಾ. ಸೊ ಇಲ್ಲೊಂದು ನಾನು ಪಾಟ್ ನೆಕ್ ನ ಹಾಕ್ತೀನಿ. ಜಸ್ಟ್ ಇಲ್ಲೂ ಅಷ್ಟೇ 1/2 ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಬಿಡ್ಬೇಕು. ಅದರಿಂದ 1/2 ಇಂಚು ಕೆಳಗೆ ಈ ರೀತಿ ಶೇಪ್ ಹಾಕೊಳ್ಬೇಕು. ಈ ರೀತಿ ಸೊ ಪಾಟ್ ನೆಕ್ ನ ನಾನು ಇಲ್ಲಿ ಹಾಕಿರೋದು. ಓಕೆನಾ. ಸೊ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಕಟ್ ಮಾಡ್ಬಿಡ್ತೀನಿ. ಸೊ ಇನ್ನೋಟ್ ಪೈಪಿಂಗ್ ಮಾಡ್ತಾ ಇರೋದ್ರಿಂದ ಕಟ್ ಮಾಡಿದ್ರೆ ಬೆಸ್ಟ್. ಬಟ್ ಇನ್ನೋಟ್ ಪೈಪಿಂಗು ಅಥವಾ ಇನ್ನೋಟ್ ಇದರಲ್ಲಿ ನಾವು ಸ್ಟಿಚ್ ಮಾಡ್ತಿದೀವಿ ಅಂದ್ರೆ ಕಟಿಂಗ್ ಅಲ್ಲಿ ಸ್ವಲ್ಪ ನಿಮ್ಗೆ ಡಿಫ್ರೆನ್ಸ್ ಇದೆ ಕಟಿಂಗ್ ಅಲ್ಲಿ. ಸೊ ಅದನ್ನ ನೋಡಿ ಮಿಸ್ ಮಾಡ್ಬಿಡಿ. ಈ ವಿಡಿಯೋ ಎಂಡ್ ಅಲ್ಲಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟಿಂಗ್ ಮಾಡೋದು ಹೇಗೆ. ಸೊ ಮೇನ್ ಅದು ಹೇಗೋ ಕಟಿಂಗ್ ಮಾಡ್ಕೊಂಡ್ರೆ ಇನ್ನೋಟ್ ಸ್ಟಿಚಿಂಗ್ ಅಥವಾ ಬೊಟಿಕ್ ಸ್ಟೈಲ್ ಬ್ಲೌಸ್ ನೀವು ಈ ರೀತಿ ಇನ್ನೋಟ್ ಪೈಪಿಂಗ್ ಅಥವಾ ಈ ರೀತಿ ಇನ್ನೋಟ್ ಆಗಿ ಮಾಡುವಂತಹ ಬ್ಲೌಸ್ ನೀಟಾಗಿ ಬರಲ್ಲ. ಸೊ ಅದು ಹೇಗೆ ಮಾಡ್ಕೊಳ್ಳೋದು ಕಟಿಂಗ್ ನಾನು ಅದು ತೋರಿಸ್ಕೊಡ್ತೀನಿ. ಓಕೆನಾ. ಸೊ ಇವಾಗ ಫ್ರಂಟ್ ಪಾರ್ಟ್ ನ ಕಟಿಂಗ್ ಮಾಡ್ಕೊಳ್ಳೋಣ. 13.5 ರೆಡಿ. 1 ಇಂಚ್ ಸೇರಿಸಿ 14.5 ಇಂಚಿಗೆ ಮಾರ್ಕ್ ಹಾಕಿದ್ವಿ. ಸೊ ಈಗ 13.5 ರೆಡಿ. ಫ್ರಂಟ್ ಪಾರ್ಟ್ಗೆ 2 ಇಂಚ್ ಸೇರಿಸ್ಕೊಳ್ಬೇಕು. 15.5 ಇಲ್ಲಿ ಬರುತ್ತೆ. 15.5 ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಬಿಡೋಣ. ಸೊ ಫ್ರಂಟ್ ಪಾರ್ಟ್ 2 ಇಂಚು, ಬ್ಯಾಕ್ ಪಾರ್ಟ್ಗೆ 1 ಇಂಚು. ಈಗ ಉಪ್ಪಟ್ಟಿ ಕಾಜಪಟ್ಟಿಗೆ ಅಂತ 1/2 ಇಂಚು ನೋಡಿ. ಬೊಟಿಕ್ ಸ್ಟೈಲ್ ಅಲ್ಲಿ ಬರ್ಬೇಕಂದ್ರೆ ಬ್ಲೌಸ್ ಅಲ್ಲಿ ಸೆಂಟರ್ ಅಲ್ಲಿ ಗ್ಯಾಪ್ ಬರಬಾರ್ದು. ಆ ಗ್ಯಾಪ್ ಬರಬಾರ್ದು ಅಂದ್ರೆ ಈ 1/2 ಇಂಚ್ ನೀವು ಮಾರ್ಕ್ ಮಾಡ್ಲೇಬೇಕು. ಕೆಲವರು ಇದನ್ನೆಲ್ಲ ಹಾಕಲ್ಲ, ಡೈರೆಕ್ಟ್ ಹಂಗೆ ಹಾಕ್ತಾ ಇರ್ತಾರೆ. ಇದನ್ನ ಹಾಕಿದ್ರೆ ಸೆಂಟರ್ ಅಲ್ಲಿ ಗ್ಯಾಪ್ ಬರಲ್ಲ. ಓಕೆನಾ. ಸೊ ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ಇಟ್ಟಿದ್ವಿ 5.3 ಶೋಲ್ಡರ್, 5.25 ಇಂಚು ಆರ್ಮೋಲ್ ಲೆಂತ್. ಇಲ್ಲೂ ಅದೇ ಸೇಮ್ ಮಾರ್ಕ್ ಆಗ್ತಾ ಇದ್ದೀನಿ. ಸೊ ಇದರ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಈ 1/2 ಇಂಚ್ ಏನಿದೆ ಅದು ಸೈಡ್ ಅಲ್ಲಿ ಎಕ್ಸ್ಟ್ರಾ ತೆಗಿಬೇಕು, ಬ್ಯಾಕ್ ಪಾರ್ಟ್ ಅಲ್ಲಿ ಬರಲ್ಲ. ಫ್ರಂಟ್ ಪಾರ್ಟ್ ಅಲ್ಲಿ ಆದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ತೆಗೀರಿ. ಬ್ಯಾಕ್ ಪಾರ್ಟ್ ಅಲ್ಲಿ ಹುಕ್ಕಿಟ್ರೆ ಬ್ಯಾಕ್ ಪಾರ್ಟ್ ಅಲ್ಲಿ ಹುಕ್ಕಿಟ್ರೆ ಈ ರೀತಿ ಬ್ಯಾಕ್ ಪಾರ್ಟ್ ಅಲ್ಲಿ ಹಾಕ್ಬೇಕು. ಫ್ರಂಟ್ ಪಾರ್ಟ್ ಅಲ್ಲಿ ಹುಕ್ಕಿಟ್ರೆ ಈ ರೀತಿ ಫ್ರಂಟ್ ಪಾರ್ಟ್ ಅಲ್ಲಿ ಹಾಕ್ಬೇಕು. 2.25 ಇಂಚು ನೆಕ್ ಬಿಡ್ತು. ಓಕೆನಾ. ಸೊ ಇಲ್ಲಿ ಎಷ್ಟು ಹಾಕಿದ್ವಿ 5.3 ಅಷ್ಟೇ ಇಲ್ಲೂ ಬರಬೇಕು. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಇಲ್ಲಿಂದ 3/4 ಇಂಚಿಗೆ ಮಾರ್ಕ್ ಹಾಕೊಂಡು 1/2 ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಟು ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 10 ಇಂಚು ಮಾರ್ಕ್ ಹಾಕೊಂಡು ಇದನ್ನ ಈ ರೀತಿ ಶೇಪ್ ಕೊಡಿ. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಫ್ರಂಟ್ ಅಲ್ಲಿ ಡಾಟ್ ಬರುತ್ತಲ್ಲ, ಡಾಟ್ಗೋಸ್ಕರ. ಅದಾದ್ಮೇಲೆ ಸಿಮಿಂಗ್ ಅಲೈನ್ಸ್ಗೆ ಅಂತ 2 ಇಂಚು ತಗೊಳ್ಬೇಕು. ಸೊ ಫ್ರಂಟ್ ಅಲ್ಲಿ ಡೀಪ್ ಎಷ್ಟಿದೆ ನೋಡೋಣ. ಸೊ ಫ್ರಂಟ್ ಅಲ್ಲಿ 7 ಇಂಚ್ ಇದೆ. 7 ಇಂಚಿಗೆ 1/2 ಇಂಚು ಸೇರಿಸಿ 7.5 ಇಂಚಿಗೆ ಮಾರ್ಕ್ ಹಾಕ್ತೀವಿ. ಮೇಲೆ 2.25 ಇದೆ, ಇಲ್ಲೂ ಅಷ್ಟೇ ಇಟ್ಕೊಳ್ಳೋಣ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಇಲ್ಲಿ ರೌಂಡ್ ಶೇಪ್ ಕೊಡ್ತೀನಿ. ಈ ರೀತಿ. ಇದಾದ್ಮೇಲೆ ಇವ್ರದ್ದು ಅಪೆಕ್ಸ್ ಪಾಯಿಂಟ್. ಸೊ ಹೇಗೆ ತೆಗಿಯೋದು ಬ್ಲೌಸ್ ಅಲ್ಲಿ ಅಪೆಕ್ಸ್ ಪಾಯಿಂಟ್ ನ ಶೋಲ್ಡರ್ ಇಂದ ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ಏನು ಮೇನ್ ಡಾಟ್ ಇದೆ ಈ ಮೇನ್ ಡಾಟ್ಗೆ ಈ ಶೋಲ್ಡರ್ ಇಂದ ಈ ಮೇನ್ ಡಾಟ್ಗೆ ಸೊ ಈ ರೀತಿ ಮೆಷರ್ ಮಾಡ್ಕೊಳ್ಬೇಕು. ಸೊ ಇವ್ರದ್ದು ಬರ್ತಾ ಇದೆ 9.5 ಇಂಚು. ಅದಕ್ಕೆ 1/2 ಇಂಚು ಸೇರಿಸ್ಕೊಬೇಕು, ಶೋಲ್ಡರ್ ಅಟ್ಯಾಚ್ ಅಲ್ಲಿ ಹೋಗುತ್ತಲ್ಲ. ಸೊ ಹಾಗಾಗಿ 10 ಇಂಚು
10 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಒಂದು ಲೈನ್ ಹಾಕೊಳ್ಳೋಣ. ಅದಾದ್ಮೇಲೆ ಅದ್ರ ಕೆಳಗಡೆ 2.5 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ. ಇದು ಬಂದು ಅಂಡರ್ ಬಸ್ಟ್ ಲೈನ್. ಸೊ ಫಸ್ಟು ಏನು ಅಪೆಕ್ಸ್ ಪಾಯಿಂಟ್ ಅಂತ ಹೇಳಿದೆ ಅದು ಅಪೆಕ್ಸ್ ಪಾಯಿಂಟ್ ಲೆಂತ್, ಹಾಗೆ ಇಲ್ಲೊಂದು ಏನು ಲೈನ್ ಹಾಕಿದೆ ಅದು ಫುಲ್ ಬಸ್ಟ್ ಲೈನ್ ಅಥವಾ ಬಸ್ಟ್ ಲೈನ್, ಸೊ ಅಥವಾ ಮಿಡಲ್ ಚೆಸ್ಟ್ ಲೈನ್. ಓಕೆನಾ, ಯಾವುದೇ ಹೆಸರಲ್ಲಾದ್ರೂ ಕರಿಬೋದು. ಸೊ ನೋಡಿ, ಇದು ಅಪ್ಪರ್ ಚೆಸ್ಟ್, ಇದು ಮಿಡಲ್ ಚೆಸ್ಟ್, ಅಂಡರ್ ಬಸ್ಟ್ ಲೈನ್, ವೇಸ್ಟ್ ರೌಂಡ್, ಸೊಂಟದ ಸುತ್ತಳತೆ. ಲಾಸ್ಟಲ್ಲಿ ಏನು ಮಿಗುತ್ತೆ ಅದೇ ಸೊಂಟದ ಸುತ್ತಳತೆ. ಸೊ ಇವ್ರದ್ದು ಬಸ್ಟ್ ರೌಂಡ್ ಎಷ್ಟಿದೆ ನೋಡೋಣ. ಸೊ ಇಲ್ಲಿ ಡಾಟ್ ಇರುತ್ತಲ್ಲ, ಇಲ್ಲಿಂದ ಈ ರೀತಿ ಟೇಪಲ್ಲಿ ಮೇನ್ ಡಾಟ್ ಇದೆಯಲ್ಲ ಅಲ್ಲಿಂದ ನೀಟಾಗಿ ಮೆಷರ್ ಮಾಡ್ಕೊಳ್ಬೇಕು ಎಷ್ಟು ಬರುತ್ತೆ ಅಂತ. ಸೊ ಇವ್ರದ್ದು ಬರುತ್ತೆ 10.5 ಬರುತ್ತೆ. ಸೊ ಇಲ್ಲಿಂದ 10.5 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಸೊ ಅದೇ ಮೆಷರ್ಮೆಂಟ್ ಇಲ್ಲೂ ಕೂಡ ಹಾಕೊಳ್ಳಿ. ಸೊ ಅದೇ ಮೆಷರ್ಮೆಂಟ್ ಇಲ್ಲೂ ಕೂಡ ಹಾಕೊಳ್ಳಿ. ಈಗೆಲ್ಲ ಈ ಲೈನ್ ಅಲ್ಲ, ಈ ಲೈನ್. ಸೊ ಇದೆಲ್ಲ ಲೈನು ಒಂದೇ ಲೈನಲ್ಲಿ ಬರೋ ಥರ ಲೈನ್ ಹಾಕೊಳ್ಳಿ. 2 ಇಂಚು ಮಾರ್ಜಿನ್ಗೆ ಅಂತ. ಸೊ 2 ಇಂಚ್ ಏನು ಬಿಟ್ಟಿರ್ತೀವಿ ಅಷ್ಟೇ ಬಿಡಿ, ಎಕ್ಸ್ಟ್ರಾ ತಗೋಬೇಡಿ. ಇಲ್ಲೊಂದು ಚೂರು ಅಷ್ಟೇ ಎಕ್ಸ್ಟ್ರಾ ಇರುತ್ತೆ. ಈಗ ಅಪೆಕ್ಸ್ ಪಾಯಿಂಟ್ನ ಬಿಡ್ತು ಲೆಂತ್ ತಗೊಂಡಿದ್ದಾಯ್ತು, ಬಿಡ್ತು ತಗೊಳ್ಳೋಣ. ಸೊ ಯಾವ ರೀತಿ ಬಿಡ್ತು ತಗೊಳ್ಳೋದು, ಈ ಮೇನ್ ಡಾಟ್ ಇದೆಯಲ್ಲ ಇಲ್ಲಿಂದ ಇದರ ಅಗಲ ತಗೊಳ್ಬೇಕು. ಸೊ ಎಷ್ಟು ಬರ್ತಾ ಇದೆ, 4 ಇಂಚು ಬರ್ತಾ ಇದೆ. ಸೊ ಇಲ್ಲಿಂದ 4 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಸೊ ಅದೇ 4 ಇಂಚಿಗೆ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಇದು ಬಂದು ನಮ್ಮ ಮೇನ್ ಡಾಟ್. ಮೇನ್ ಡಾಟ್ಗೆ ವಿಡ್ತ್. ಈಗ ಈ ಮೇನ್ ಡಾಟ್ ಅಗಲ ತಗೊಳ್ಬೇಕು. ನಮ್ದು ವೇಸ್ಟ್ ರೌಂಡ್ ಎಷ್ಟು ಬಂದಿತ್ತು ಹೇಳಿ, ಈ ಬ್ಲೌಸ್ದು 34 ಇಂಚ್ ಬಂದಿತ್ತು. 4ರಿಂದ ಡಿವೈಡ್ ಮಾಡಿದಾಗ 8.5 ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿ ಎಷ್ಟು ಮಿತ್ತು, 2 ಇಂಚು. ಈ ಕಡೆ 1 ಇಂಚು, ಈ ಕಡೆ 1 ಇಂಚು. ಈ ಲೈನಿಂದ ಆ ಕಡೆ ಈ ಕಡೆ ಡಿವೈಡ್ ಮಾಡಿ ಹಾಕೋಬೇಕು. ಈ ರೀತಿ ಲೈನ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲಿಂದ 1 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಂಡು ಈ ರೀತಿ ಶೇಪ್ ಕೊಡಿ. ಸೊ ಇದಾದ್ಮೇಲೆ 2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ, ಇದು ನಮ್ಮ 2ನೇ ಡಾಟ್. ಇಲ್ಲಿಂದ ಮತ್ತೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಪಾಯಿಂಟಿಂದ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದು 3ನೇ ಡಾಟ್. ಅದಾದ್ಮೇಲೆ ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಹಾಕೊಂಡು ಇಲ್ಲೊಂದು ಡಾಟ್ ಮಾರ್ಕ್ ಹಾಕೊಳ್ಳಿ. ನಮ್ಮ 4ನೇ ಡಾಟ್ ಆಯ್ತು. ಫಸ್ಟು ಇದು ಏನು ಎಕ್ಸ್ಟ್ರಾ ಇದೆ ಕಟ್ ಮಾಡಿ ತೆಗೆದ್ಬಿಡೋಣ. ಹಾರ್ಮೋಲ್ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಹಾರ್ಮೋಲ್ ತೋರಿಸಿಲ್ಲ ಅಂತ ನೀವು ಹೇಳ್ತೀರಾ. ಏನಕ್ಕೆ ತೋರಿಸಲ್ಲ ಅಂತ ಅಂದ್ರೆ, ಬ್ಯಾಕ್ ಅಲ್ಲಿ ಕರೆಕ್ಟ್ ಆಗಿ ಬಂದ್ರೆ ಫ್ರಂಟ್ ಅಲ್ಲಿ ಸೇಮ್ ಬರಲ್ಲ. ಫ್ರಂಟ್ ಅಲ್ಲಿ ನೋಡಿ, ಈ ರೀತಿ ಶೇಪ್ ಎಕ್ಸ್ಟ್ರಾ ತೆಗಿಯೋದ್ರಿಂದ ಏನಾಗುತ್ತೆ, ಒಂದು 1/2 ಇಂಚ್ ಅಷ್ಟು ಎಕ್ಸ್ಟ್ರಾ ಬಂದಿರುತ್ತೆ. ಎಕ್ಸಾಕ್ಟ್ ಎಲ್ಲ ಬ್ಲೌಸ್ ಅಲ್ಲಿ ಬರಬೇಕು. ಸೊ ಅಲ್ಲೂ ಬಂದಿರುತ್ತೆ. ಸೊ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತಂದ್ರೆ ಇಲ್ಲಿಂದ 3/4 ಇಂಚು ಡೀಪ್. ಇದು 9 ಇಂಚ್ ಅಂದ್ರೆ ಡೀಪ್. ಓಕೆನಾ. ಸೊ ಈ ರೀತಿ ಕಟ್ ಮಾಡ್ಕೊಳ್ಳಿ, ಶೋಲ್ಡರ್ ಡ್ರಾಪ್ ಆಗಲ್ಲ. ಇದ್ರ ಮೇಲೆ ಇದನ್ನಿಟ್ಟು ಪ್ರೆಸ್ ಮಾಡ್ಕೊಂಡ್ರೆ ಏನ್ ಡಾಟ್ಸ್ ಮಾರ್ಕ್ ಆಗಿದೀವಿ ಸೇಮ್ ಬಂದ್ಬಿಡುತ್ತೆ. ಸೊ ಇದು ಮಾಡ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ, ಪ್ರಿಂಟ್ ಬಂದಿರುತ್ತೆ. ಇಲ್ಲಿ ನಾವು 3/4 ಇಂಚ್ ಕಟ್ ಮಾಡಿದ್ವಲ್ಲ, ಸೊ ಅವಾಗ ಏನಾಗುತ್ತೆ, ನೆಕ್ ಬಿಡ್ತು ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಈ ಜಾಗದಲ್ಲಿ ಮಾತ್ರ ಒಂಚೂರು ನೆಕ್ನ ಈ ರೀತಿ ತಕ್ಕೊಳ್ಳಿ ಅಷ್ಟೇ. ಸೊ ಈಗ ಸ್ಲೀವ್ ಕಟ್ಟಿಂಗ್. ಸ್ಲೀವ್ ಏರುಪೇರು ಬರುತ್ತೆ. ಸೊ ಯಾಕೆ ಏರುಪೇರು ಬರುತ್ತೆ ಸರಿ ಮಾಡೋಣ. ಸೊ ಅದ್ರದ್ದು ವಿಡಿಯೋ ಹಾಕಿದ್ದೆ. ನನಗಲ್ಲಿ ಬಂದಂತ ಕಮೆಂಟ್ಸೇ ಸ್ಟಿಚಿಂಗ್ ತೋರಿಸಿ
ಸೊ ಸ್ಟಿಚಿಂಗ್ ಎಲ್ಲಾ ಬ್ಲೌಸ್ಗೂ ಒಂದೇ ತರ ಇರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ಸೊ ಇದ್ರಲ್ಲಿ ತೋರಿಸ್ತಾ ಇದೀನಿ, ಇದು ಬೊಟಿಕ್ ಸ್ಟೈಲ್ ಆಗಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಇದೆ, ಹಾಗಾಗಿ ಸ್ಟಿಚಿಂಗ್ ನ ತೋರಿಸ್ತಾ ಇದೀನಿ ಇದರಲ್ಲಿ. ಸೊ 4 ಫೋಲ್ಡ್ ಅಲ್ಲಿ ಹಾಕೊಳ್ಳೋಣ. ಫಸ್ಟ್ ಲೆಂತ್ ಇದೇನಿದೆ ಬ್ಲೌಸ್, ಸೊ ಇದಕ್ಕಿನ್ನ 2 ಇಂಚು ಉದ್ದ ತಗೊಳ್ಬೇಕು. ಎಕ್ಸ್ಟ್ರಾ ಹೇಳಿದ್ದಾರೆ ಇಲ್ಲಿಂದ. ಸೊ ಇದು ನೋಡ್ತಿದ್ದೀನಿ, ಇಲ್ಲಿ 7 ಇಂಚ್ ಇದೆ. 7 ಇಂಚ್ಗೆ 2 ಇಂಚ್ ಆಡ್ ಮಾಡಿದ್ರೆ ಅದು 9 ಇಂಚ್ ಆಗುತ್ತೆ. 2 ಇಂಚು ಉದ್ದ ಇಡಕ್ಕೆ ಹೇಳಿದ್ದಾರೆ. ಸೊ ಸ್ಲೀವ್ ನ ಲೆಂತ್ ಬಂದು 9 ಇಂಚು. 9 ಇಂಚಿಗೆ ಪ್ಲಸ್ 1 ಇಂಚು ಸೇರಿಸಿ 10 ಇಂಚು. ಸೊ ಸ್ಲೀವ್ ಅಲ್ಲಿ ನಾನು ಇನ್ನೊಂದು ಪೈಪಿಂಗ್ ಮಾಡ್ತಾ ಇದ್ದೀನಿ. ಸೊ ತೋರಿಸ್ತೀನಿ ನಾನು ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋದಲ್ಲಿ, ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಸ್ ಹಾಕ್ತಾ ಇದ್ದೀನಿ, ಮಿಸ್ ಮಾಡ್ಕೋಬೇಡಿ ಯಾರು. ಕಂಪ್ಲೀಟ್ ಏನೊಂದು ಬ್ಲೌಸ್ ಇದೆ, ಕಟಿಂಗ್ ಸ್ಟಿಚಿಂಗ್ ಎಲ್ಲ ಫುಲ್ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಸೊ 9 ಇಂಚ್ಗೆ 1 ಇಂಚ್ ಅಷ್ಟೇ ತಗೊಂಡಿರೋದು. ಇನ್ನೊಂದು ಪೈಪಿಂಗ್ ಮಾಡ್ತೀವಿ ಅಂದ್ರೂ ಅಷ್ಟೇ, ಲೈನಿಂಗ್ ಅಟ್ಯಾಚ್ ಮಾಡ್ತೀವಿ ಅಂದ್ರೂ ಅಷ್ಟೇ 1 ಇಂಚೆ, ಏನು ಡಿಫ್ರೆನ್ಸ್ ಇಲ್ಲ. ನಾರ್ಮಲ್ ಬ್ಲೌಸ್ ಹೇಗೆ ಕಟಿಂಗ್ ಮಾಡ್ಕೊಳ್ತೀವಿ ಸೇಮ್ ಅದೇ ತರ. ಸೊ ಇಲ್ಲಿ ಫೋಲ್ಡೆಡ್ ಇರುತ್ತೆ, ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಶಾರ್ಟೇಜ್ ಬಂದೇ ಬರುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಇಲ್ಲಿಂದ ಒಂದು 3 ಇಂಚಿಗೆ ಮಾರ್ಕ್ ಹಾಕೊಂಡು, ಅದು ಕ್ಯಾಪ್ ಹೈಟ್ ಅಲ್ಲ, ನಾನು ಹಾಗೆ ಅಂದಾಜಲ್ಲಿ ಹಾಕೊಂಡಿರೋದು. ಏನಕ್ಕೆ ಅಂದರೆ ಅಲ್ಲಿ ಎಕ್ಸ್ಟ್ರಾ ಪಟ್ಟಿ ಕಟ್ಕೊಳ್ತೀನಿ ನಾನು. 3 ಇಂಚಿಗೆ ಮಾರ್ಕ್ ಹಾಕೊಂಡು ಇಲ್ಲಿಂದ ಪಟ್ಟಿ ಕಟ್ಕೊಳ್ತೀನಿ. ಸೊ 4 ಕಡೆ ಅಂದರೆ 4 ಪೀಸ್ ತಗೊಳ್ಬೇಕು, ಏನು ಮಿಕ್ಕಿದೆ ಬಟ್ಟೆ. ಸೊ ನೋಡಿ 4 ಪೀಸ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಏನಕ್ಕೆ 4 ಪೀಸು, ಈಗ ಇದನ್ನ ಓಪನ್ ಮಾಡ್ತೀನಿ ನೋಡಿ. ಈ ಕಡೆ ಇದು 2 ಪೀಸ್ ಇದೆ, ಈ ಕಡೆ 2 ಪೀಸು, ಈ ಕಡೆ 2 ಪೀಸು, ಈ ರೀತಿ ಪಟ್ಟಿ ಕಟ್ಕೊಳ್ತೀನಿ. ಅದಾದ್ಮೇಲೆ ನಾನು ಸ್ಲೀವ್ ಮಾರ್ಕ್ ಹಾಕೊಳ್ಳೋದು. ನೋಡಿ 2 ಕಡೆನೂ ಸ್ಲೀವ್ಗೆ 2 ಪೀಸು, ಈ ಕಡೆ ಒಂದೊಂದು, 2 ಪೀಸ್ಗೂ 2 ಪೀಸ್ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನೋಡಿ. ದೆನ್ ಇವಾಗ ನಾವು ಬ್ಲೌಸ್ ಕಟಿಂಗ್ ಮಾಡ್ಕೋಣ. ಕರೆಕ್ಟಾಗಿ ಬಂದ್ಬಿಡುತ್ತೆ. ಸೊ ಸ್ಲೀವ್ ಅಟ್ಯಾಚ್ ಮಾಡುವಾಗ ಸ್ಲೀವ್ ಕಡಿಮೆ ಬರುತ್ತೆ, ಅಥವಾ ಬಾಡಿ ಜಾಸ್ತಿ ಇರುತ್ತೆ, ಅಥವಾ ಬಾಡಿ ಕಡಿಮೆ ಬಂದ್ಬಿಡುತ್ತೆ, ಸ್ಲೀವ್ ಜಾಸ್ತಿ ಇರುತ್ತೆ. ಇದಕ್ಕೆಲ್ಲ ಪ್ರಾಬ್ಲಮ್ ಸ್ಲೀವ್ ಕಟ್ಟಿಂಗ್. ಓಕೆನಾ? ಸೊ ಫಸ್ಟ್ ಕ್ಯಾಪ್ ಹೈಟ್ ಇಟ್ಕೊಳ್ಬೇಕು. ಸೊ ಇವ್ರದ್ದು 40 ಇಂಚು, 10ರಿಂದ ಡಿವೈಡ್ ಮಾಡಿ, 40 ಇಂಚಿನ 10ರಿಂದ ಡಿವೈಡ್ ಮಾಡಿದಾಗ 4 ಬರುತ್ತೆ. ಸೊ ಅದೇ ಕ್ಯಾಪ್ ಹೈಟ್. ಯಾವುದೇ ಸೈಜ್ ಆಗಲಿ ಫಾರ್ಮುಲಾ ಯೂಸ್ ಮಾಡಿ ವರ್ಕ್ ಆಗುತ್ತೆ. ಇಲ್ಲಿಂದ ಲೈನ್ ಹಾಕೊಳ್ಳಿ. ಅದಾದ್ಮೇಲೆ ಆರ್ಮೋಲ್ ರೌಂಡ್ ಎಷ್ಟು? 9.25. ನಾವೇನು ಬ್ಲೌಸ್ ಅಲ್ಲಿ ಕಟ್ ಮಾಡಿದ್ವಿ, ಸೊ ಅವಾಗ ನಮ್ಗೆ ಸಿಕ್ಕಿದ್ದು 9.25 ಇಂಚು. ಆ 9.25 ಇಂಚ್ನ ನೀವು ಇಲ್ಲಿ ಹಾಕೊಳ್ಬೇಕು. ಸೊ ಇನ್ನೊಂದ್ಸರಿ ನಾನು ಬ್ಯಾಕ್ ಪಾರ್ಟ್ ಅಲ್ಲಿ ನಿಮ್ಗೆ ಮೆಷರ್ ಮಾಡಿ ತೋರಿಸ್ತೀನಿ. ಶೋಲ್ಡರ್ ಅಟ್ಯಾಚ್ಗೆ ಅಂತ 1/2 ಇಂಚ್ ಬಿಟ್ಬಿಡೋಣ. ಸೊ ಈಗ ಇನ್ನೊಂದ್ಸರಿ ಮೆಷರ್ ಮಾಡಿ ತೋರಿಸ್ತೀನಿ ನೋಡಿ. ಶೋಲ್ಡರ್ ಅಟ್ಯಾಚ್ಗೆ ಅಂತ 1/2 ಇಂಚ್ ಬಿಟ್ಟಿದ್ದೀನಿ. ಅದಾದ್ಮೇಲೆ ಟೇಪಲ್ಲಿ ನೋಡಿ ಈ ರೀತಿ ಮೆಷರ್ ಮಾಡ್ಕೊಳ್ಳಿ. ನೋಡಿ ಎಕ್ಸಾಕ್ಟ್ ಆಗಿ ಇಲ್ಲಿಗೆ 9.25 ಇಂಚು ಬರ್ತಾ ಇದೆ. ಸೊ ಇದೇ 9.25 ಇಂಚ್ನ ಇಲ್ಲಿಂದ ಫಸ್ಟ್ ನೀವು ಈ ಕಾರ್ನರ್ ಇಂದ 9.25 ಇಂಚು ಬರಬೇಕು. ನೋಡಿ ಇಲ್ಲಿ 9.25 ಇಂಚು ಬಂದಿದೆ. ನೋಡಿ ಇಲ್ಲಿ 9.25 ಇಂಚ್ ಇದೆ, ಟೇಪ್ ಇಲ್ಲಿದೆ. ಸೊ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಓಕೆನಾ? ಸೊ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ಗೆ 2 ಇಂಚು, ಅದು ಎಕ್ಸಾಕ್ಟ್ ಆಗಿದೆ. ಸೊ ಇಲ್ಲೊಂದು ಚೂರು ಅನಿವನ್ ಇದೆ, ಇದು ಕಟ್ ಮಾಡ್ಕೊಳ್ತೀನಿ ಅಷ್ಟೇ. ಸೊ 2 ಇಂಚ್ ಏನ್ ನನಗೆ ಬೇಕು ಅದು ಇಲ್ಲಿ ಎಕ್ಸಾಕ್ಟ್ ಆಗಿದೆ. ಓಕೆನಾ? ಸೊ ಇಲ್ಲಿಂದ ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಈ ಮಾರ್ಕ್ಗೆ, ಈ ಕಾರ್ನರ್ಗೆ ಈ ರೀತಿ ಲೈನ್ ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ. ಜಸ್ಟ್ ಸ್ಲೀವ್ ಯಾರು ಕಟಿಂಗ್ ಮಾಡಕ್ ಬರಲ್ಲ ಅಂತವ್ರಿಗೆ ಹೇಳ್ತಾ ಇದ್ದೀನಿ. ಇಲ್ಲಿಂದ 1 ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಈ ರೀತಿ ರೌಂಡ್ ಶೇಪ್ ಬರಲಿ, ಸ್ಟ್ರೈಟ್ ಬೇಡ. ಆಯ್ತಾ? ನೋಡಿ ಈ ರೀತಿ ಶೇಪ್ ಕೊಡಿ. ಸೊ ಅದಾದ್ಮೇಲೆ ಫ್ರಂಟ್ ಸ್ಲೀವ್ ಶೇಪ್ ಕೊಡ್ತಾ ಇದೆ. ಸೊ ಇಷ್ಟಾದ್ಮೇಲೆ ತೋಳಿನ ಸುತ್ತಳತೆ. ಸೊ ಇವ್ರದ್ದು ತೋಳಿನ ಸುತ್ತಳತೆ 6.5 ಇದೆ. 6.5ಗೆ ಮಾರ್ಕ್ ಮಾಡ್ತೀನಿ. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಸೀಮಿಂಗ್ ಮಾರ್ಜಿನ್ 2 ಇಂಚು. ಈ ಲೈನ್ ನ ಈ ರೀತಿ ಸೇರಿಸ್ಕೊಂಬೇಡ. ಈಗ ಕಟ್ ಮಾಡ್ಕೊಳ್ಳೋಣ.
ಸೊ ಈಗ ಸೆಂಟರ್ ಅಲ್ಲಿ ಒಂದು ನಾಚ್ ಹಾಕೊಂಡ್ಬಿಡಿ. ಈಗ 2 ಪೀಸ್ ಓಪನ್ ಮಾಡಿ ಫ್ರಂಟ್ ಸ್ಲೀವ್ ಶೇಪ್ ನ ತಕ್ಕೊಳ್ಳೋಣ. ಸೊ ಫ್ರಂಟ್ ಅಂತ ಗೊತ್ತಾಗ್ಲಿಕ್ಕಿಲ್ಲ ಒಂದು ನಾಚ್. ಓಕೆನಾ? ಸೊ ಈ ಕರೆಕ್ಟ್ ಆಗಿ ಬಂದಿದ್ಯಾ ಅಂತ ಚೆಕ್ ಮಾಡೋದು ಹೇಗೆ? ಓಕೆನಾ? ಸೊ ಬ್ಯಾಕ್ ಪಾರ್ಟ್ ಅಲ್ಲಿ ಚೆಕ್ ಮಾಡಿ. ಬ್ಯಾಕ್ ಪಾರ್ಟ್ ಅಲ್ಲಿ ಕರೆಕ್ಟ್ ಆಗಿ ಬಂದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ಆಬ್ವಿಯಸ್ಲಿ ಕರೆಕ್ಟ್ ಆಗಿ ಬರುತ್ತೆ. ಸೊ ಫ್ರಂಟ್ ಅಲ್ಲೂ ಅಷ್ಟೇ ನೋಡಿ, ಇಲ್ಲಿ ಒಳಗಡೆಯಿಂದ ನಾವು ಶೇಪ್ ತೆಗ್ದಿರ್ತೀವಿ. ಬ್ಯಾಕ್ ಗಿನ್ನ ಫ್ರಂಟ್ ಪಾರ್ಟ್ 1/2 ಇಂಚ್ ಜಾಸ್ತಿ ಬರುತ್ತೆ ಬಿಗಿನರ್ಸ್. ಇದು ಇಲ್ಲೂ ಒಳಗಡೆಯಿಂದ ಎಕ್ಸ್ಟ್ರಾ ತೆಗಿರ್ತೀವಿ. ಸೊ ಇದಕ್ಕೆ ಮ್ಯಾಚ್ ಆಗುವಾಗೆ ಇಲ್ಲೂ ಸ್ವಲ್ಪ ನಾವು ಇವಾಗ ಎಕ್ಸ್ಟ್ರಾ ತೆಗೆದ್ವಿ. ಓಕೆನಾ? ಬ್ಯಾಕ್ ಪಾರ್ಟ್ ಅಲ್ಲಿ ಚೆಕ್ ಮಾಡಿದ್ರೆ ಸಾಕು, ಫ್ರಂಟ್ ಪಾರ್ಟ್ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಸೊ ನೋಡಿ, ಈ ನಾಚ್ ಇದೆಯಲ್ಲ, ಈ ನಾಚ್ ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ ಅಂತ ಮಾರ್ಕ್ ಮಾಡಿದೀವಲ್ಲ, ಆ ಗೆರೆ ಮೇಲೆ ಇಟ್ಕೊಂಡು ನೋಡಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನೋಡಿ 2 ಇಂಚು ಮಾರ್ಜಿನ್, ನಾನು ಎಲ್ಲಿ 2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ ಅಲ್ಲಿ ಕರೆಕ್ಟ್ ಆಗಿ ಬಂದಿದೆ. ಸೊ ಇದು ಇಲ್ಲಿ ಕರೆಕ್ಟ್ ಆಗಿ ಬಂದಿದೆ. ಸ್ಲೀವ್ ಆಗ್ಲಿ ಬಾಡಿ ಆಗ್ಲಿ ಎಕ್ಸ್ಟ್ರಾ ಇಲ್ಲ. ಏನ್ ಹೇಳಿದೀರಿ ಅದನ್ನು ಫಾಲೋ ಮಾಡಿ, ಎಕ್ಸಾಕ್ಟ್ ಆಗಿ ಬರುತ್ತೆ. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡ್ದೆ ಮೇಡಮ್ ನೀವು ಹೇಳ್ದಂಗ್ ಮಾಡ್ದೆ ಬಂದಿಲ್ಲ ಅಂತೀರಾ. ಸೊ ಇಲ್ಲಿ ನಾನು ನಿಮ್ ಕಣ್ಣೆದುರುಗಡೆನೆ ಮಾಡಿ ತೋರಿಸಿದೀನಿ. ಓಕೆನಾ? ಬಂದಿದೆ, ನೀವು ಮಾಡ್ಬೇಕಷ್ಟೇ. ಓಕೆನಾ? ಸೊ ಮಾಡಿ ಬರುತ್ತೆ. ಪ್ರಾಕ್ಟೀಸ್ ಮುಂದೆ ಯಾವುದೂ ಇಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು, ಎಕ್ಸಾಕ್ಟ್ ಆಗಿ ಬರುತ್ತೆ. ಸೊ ಈಗ ಬೊಟಿಕ್ ಸ್ಟೈಲ್ ಅಲ್ಲಿ ಸ್ಟಿಚಿಂಗ್ ಪೈಪಿಂಗ್ ಮಾಡಬೇಕು ಅಂತ ಅಂದ್ರೆ, ಥ್ರೆಡ್ ಪೈಪಿಂಗ್ ಮಾಡಬೇಕು ಅಂದ್ರೆ ಮೇನ್ ಫ್ಯಾಬ್ರಿಕ್ ನ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು? ಓಕೆನಾ? ನಾವು ನಾರ್ಮಲ್ ಏನ್ ಬ್ಲೌಸ್ಗೆಲ್ಲ ಕಟ್ ಮಾಡ್ಕೊಳ್ಳೋವಾಗ ನಾವ್ ಏನ್ ಮಾಡ್ತೀವಿ, ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಳ್ತೀವಿ. ಬಟ್ ಈ ತರ ಬೊಟಿಕ್ ಸ್ಟೈಲ್ ಅಲ್ಲಿ ಕಟ್ ಮಾಡ್ಕೊಳ್ಳೋವಾಗ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಬಿಟ್ಕೊಳ್ಬಾರ್ದು. ಓಕೆನಾ? ಸೊ ಇದ್ರಲ್ಲಿ ಏನ್ ಬಾರ್ಡರ್ ಇದೆ ಅದನ್ನ ಸ್ಲೀವ್ ಕೊಡ್ತೀನಿ, ಈ ರೀತಿ ಮಡ್ಚ್ಕೊಳ್ತೀನಿ ಲೆವೆಲ್ಗೆ. ಸೊ ಈಕ್ವಲ್ ಅಲ್ಲಿ ಹಾಕೊಂಡ್ಬಿಡಿ. ಸೊ ಇಲ್ಲಿ ಬ್ಯಾಕ್ ಪಾರ್ಟ್ ನ ಕಟ್ ಮಾಡ್ಕೊಳ್ತೀನಿ. ಬಟ್ಟೆ ಸ್ಟ್ರೈಟ್ ಆಗಿರ್ಲಿ, ಎಕ್ಸ್ಟ್ರಾ ಇರೋದು ಬೇಡ. ನೋಡಿ ಇಲ್ಲಿ ಒಂಚೂರು ನನಗೆ ಎಕ್ಸ್ಟ್ರಾ ಇದೆ, ಕಟ್ ಮಾಡಿ ತೆಗಿತೀನಿ. ಬ್ಯಾಕ್ ಪಾರ್ಟ್ ಏನಿದೆ ಅಲ್ಲಿ ನಾನು ಎಕ್ಸಾಕ್ಟ್ ಆಗಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಎಕ್ಸಾಕ್ಟ್ ಆಗಿ ಇಟ್ಕೊಳ್ತಾ ಇದ್ದೀನಿ. ಸೊ ಇಟ್ಕೊಂಡು ಫಸ್ಟ್ ನಾವು ನೆಕ್ ಪಾರ್ಟ್ ಏನಿದೆ ಅದು ಕಟ್ ಮಾಡ್ಕೊಂಬೇಡ. ಸೊ ನಾರ್ಮಲ್ ಬ್ಲೌಸ್ ಅಲ್ಲಿ ನಾನು ನೆಕ್ ಪಾರ್ಟ್ ಕಟ್ ಮಾಡ್ಕೊಳಲ್ಲ. ಮಾರ್ಕ್ ಏನಿದೆ ಸೊ ಅದ್ರ ಮೇಲೆ ನಾನು ಹಾಕ್ಬಿಡ್ತೀನಿ. ಬಟ್ ಇಲ್ಲಿ ನೆಕ್ ನ ನಾನು ಕಟ್ ಮಾಡ್ತಾ ಇದ್ದೀನಿ. ಸೊ ಎಕ್ಸಾಕ್ಟ್ ಎಲ್ಲೂ ಎಕ್ಸ್ಟ್ರಾ ಬಿಡಂಗಿಲ್ಲ. ಏನ್ ಲೈನಿಂಗ್ ಇದೆ ಸೊ ಅದು ಎಷ್ಟಿದೆ ಅಷ್ಟು ಎಕ್ಸಾಕ್ಟ್ ಆಗಿ ಕಟ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಬಿಡಕ್ ಹೋಗ್ಬೇಡಿ. ನೋಡಿ ಬ್ಯಾಕ್ ಪಾರ್ಟ್ ಆಯ್ತು. ಸೊ ನೆಕ್ಸ್ಟ್ ಫ್ರಂಟ್ ಪಾರ್ಟ್. ಸೊ ಫ್ರಂಟ್ ಪಾರ್ಟ್ ಆಯ್ತು. ಮೇನು ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟ್. ಮಿಕ್ಕಿದೆಲ್ಲ ಸ್ಲೀವ್ ನೀವು ಆರಾಮಾಗಿ ನೀವು ನಾರ್ಮಲ್ ಆಗಿ ಏನ್ ಕಟ್ ಮಾಡ್ಕೊಳ್ತೀರಾ ಅದೇ ತರ ಕಟ್ ಮಾಡ್ಕೊಳ್ಳಿ. ಅದ್ರಲ್ಲಿ ಯಾವ್ದು ಚೇಂಜಸ್ ಇಲ್ಲ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಏನ್ ಲೈನಿಂಗ್ ಕಟ್ ಮಾಡ್ಕೊಂಡಿರ್ತೀವಿ ಅದ್ರ ಎಕ್ಸಾಕ್ಟ್ ಇರಬೇಕು. ಅದಾದ್ಮೇಲೆ ಸ್ಲೀವ್. ಸೊ ಇಲ್ಲಿ ಸ್ಲೀವ್ಗೆ ನಾನು ಪೈಪಿಂಗ್ ಕೊಡ್ತೀನಿ ಅಂತ ಹೇಳಿದ್ದೆ, ಬಟ್ ಇವಾಗ ಚೇಂಜ್ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ಸ್ಲೀವ್ ಅಲ್ಲಿ ಬಾರ್ಡರ್ ಇದೆ, ಪೈಪಿಂಗ್ ಅವಶ್ಯಕತೆ ಇಲ್ಲ. ಸೊ ಆ ಪೈಪಿಂಗ್ ನಾನು ಏನ್ ಮಾಡ್ತೀನಿ, ಬ್ಯಾಕ್ ಪಾರ್ಟ್ ಕೊಡ್ತೀನಿ. ಓಕೆನಾ? ಸೊ ಹೇಗೆ ಅದು ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ.
ಬ್ಯಾಕ್ ಪಾರ್ಟ್ ಸಿಂಪಲ್ ಇದೆ. ಸೊ ಸ್ಲೀವ್ಗೆ ಇಲ್ಲಿ ಬಾರ್ಡರ್ ಇದೆ, ಸ್ವಲ್ಪ ರಿಚ್ ಆಗಿ ಕಾಣುತ್ತೆ. ಬ್ಯಾಕ್ ಪಾರ್ಟ್ ಸಿಂಪಲ್ ಇದೆ. ಸೊ ಅದನ್ನ ಸ್ವಲ್ಪ ನಾವು ರಿಚ್ ಮಾಡೋಣ, ಓಕೆನಾ. ಸ್ಟಿಚಿಂಗ್ ಅಲ್ಲಿ ಅದೆಲ್ಲ ನಿಮ್ಗೆ ಡೀಟೇಲ್ ಸಿಗುತ್ತೆ, ಸ್ಟಿಚಿಂಗ್ ಅಲ್ಲಿ ರಿಚ್ ಮಾಡೋದು. ಇದಕ್ಕೆ ಇನ್ನ 2 ಪಟ್ಟಿ ಎಕ್ಸ್ಟ್ರಾ ತಗೊಂಡ್ಬಿಡಿ ಲೈನಿಂಗ್ ಅಲ್ಲಿ. ಸೊ ಆಮೇಲೆ ನಾನು ತಗೊಳ್ತೀನಿ. ಸೊ ಇದಿಷ್ಟು ನಮ್ಮ ಬ್ಲೌಸ್ ನ. ಇನ್ನ ಹುಕ್ಪಟ್ಟಿ ಕಾಜಾಪಟ್ಟಿ 2 ಇಂಚು 2.5 ಇಂಚು ತಗೊಂಡ್ಬಿಡಿ ಸಾಕು. ಹುಕ್ಪಟ್ಟಿನೂ 2 ಇಂಚ್ ಇದ್ರು ಸಾಕು, ಕಾಜಾಪಟ್ಟಿ 2 ಇಂಚ್ ಇದ್ರು ಸಾಕು. ಬೇಕಾದ್ರೆ ಕಾಜಾಪಟ್ಟಿ 1.5 ಇಂಚ್ ತಗೊಳ್ಳಿ, ಬೇಕಾದಷ್ಟಾಯ್ತು. ಕಟ್ ಮಾಡ್ಕೊಳ್ಳಿ, ಎಷ್ಟು ಬೇಕೋ, ಎಷ್ಟು ಉದ್ದ ಬರುತ್ತೆ ಅಷ್ಟುದ್ದ. ಸೊ ಇದರಲ್ಲಿ ಮೇನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡುವಂಥದ್ದು, ನಾನಿಲ್ಲಿ ಫ್ರಂಟ್ ಪಾರ್ಟ್ ನೋಡಿ ಸಿಂಪಲ್ ಇದೆ, ಬುಟ್ಟ ಬಿಟ್ರೆ ಏನೂ ಇಲ್ಲ, ಓಕೆನಾ. ಸ್ಯಾರಿ ಸ್ವಲ್ಪ ಗ್ರ್ಯಾಂಡ್ ಆಗಿದೆ. ಸೊ ಫ್ರಂಟ್ ಪಾರ್ಟ್ನು ಸ್ವಲ್ಪ ರಿಚ್ ಮಾಡಬೇಕು, ಥ್ರೆಡ್ ಪೈಪಿಂಗ್ ಕೊಡ್ತೀನಿ ನೆಕ್ಗೆ. ಅದಾದ್ಮೇಲೆ ಬ್ಯಾಕ್ ಪಾರ್ಟ್ ಅಲ್ಲಿ ನೋಡಿ ತುಂಬಾನೇ ಸಿಂಪಲ್ ಆಗಿದೆ, ಬಾರ್ಡರು ಇಲ್ಲ, ತುಂಬಾ ಸಿಂಪಲ್ ಆಗಿ ಬಂದ್ಬಿಡುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇದನ್ನ ನಾನು ನೆಕ್ಗೂ ಪೈಪಿಂಗ್ ಕೊಡ್ತೀನಿ, ಬ್ಯಾಕ್ ಪಾರ್ಟ್ಗೂ ಇನ್ನೋಟ್ ಪೈಪಿಂಗ್ ಕೊಡ್ತೀನಿ. ಸೊ ಹೇಗೆ ಮಾಡೋದು ಅನ್ನೋದನ್ನ ಸ್ಟಿಚಿಂಗ್ ವಿಡಿಯೋದಲ್ಲಿ ನೋಡೋದನ್ನ ಮರಿಬೇಡಿ. ಸ್ಟಿಚಿಂಗ್ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ಸಿಗುತ್ತೆ. ಲಾಸ್ಟ್ ಟೈಮ್ ಏನ್ ಬ್ಲೌಸ್ ಕಟಿಂಗ್ ಹಾಕಿದ್ದೆ, ಸ್ಲೀವ್ ಕಟಿಂಗ್ ಎಲ್ಲ ಸಪ್ರೇಟ್ ಆಗಿದೆ, ಅಲ್ಲಿ ನನಗೆ ಕೇಳಿದ್ದೆ ಸ್ಟಿಚಿಂಗ್ ತೋರಿಸಿ, ದಯವಿಟ್ಟು ಇದನ್ನ ಸ್ಟಿಚಿಂಗ್ ತೋರಿಸಿ ಅಂತ. ಅದು ಆಲ್ರೆಡಿ ನಾನು ಮಾಡ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಈ ಬ್ಲೌಸ್ ನ ತೋರಿಸ್ತಾ ಇರೋದು. ಇದರಲ್ಲಿ ಕಟಿಂಗ್ ತೋರಿಸಿದೀನಿ. ಫಸ್ಟ್ ವಿಡಿಯೋ ಬೊಟಿಕ್ ಸ್ಟೈಲ್ ಅಲ್ಲಿ ಏನೇನೆಲ್ಲ ಡೀಟೇಲ್ಸ್ ಇರಬೇಕು ಅನ್ನೋದನ್ನ ಅಪ್ಲೋಡ್ ಮಾಡಿದೀನಿ. ಅದಾದ್ಮೇಲೆ ಕಟಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇನ್ನೋಟ್ ಪೈಪಿಂಗ್ ಮಾಡೋದು ಹೇಗೆ, ಅದಾದ್ಮೇಲೆ ನಿಮ್ಗೆ ಸ್ಲೀವ್ ಅಟ್ ಫಿಟ್ಟಿಂಗ್ ಸ್ಟಿಚ್ ಸ್ಟ್ರೈಟ್ ಬರೋವಾಗ ನಾವ್ ಏನೇನು ಫಾಲೋ ಮಾಡ್ಬೇಕು ಅದ್ರದೆಲ್ಲ ವಿಡಿಯೋಸ್ ನ ಸಪ್ರೇಟ್ ಮಾಡಿ ಹಾಕ್ತಾ ಇದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದನ್ನ, ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ, ಮರಿಬೇಡಿ. ವಿಡಿಯೋ ಎಷ್ಟಾದ್ರೆ ಲೈಕ್ ಅಥವಾ ಡಿಸ್ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸ್ಪೆಷಲಿ ವಿ ಅಪ್ಡೇಟ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ, ವಿ ಅಪ್ಡೇಟ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಟಾಪಿಕ್ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಥ್ಯಾಂಕ್ ಯು.